ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಸಚಿವ ಸಂಪುಟ ಸಭೆಯಿಂದ ಜಿಲ್ಲೆಯ ನೀರಾವರಿಗೆ ತುಂಬಲಾರದ ಮೋಸ. ಜಿಲ್ಲೆಯ ಜನತೆಯನ್ನು ನಿರಂತರ ಮೋಸ ಮಾಡುತ್ತಿರುವ ಸರ್ಕಾರಗಳು, ಹೋರಾಟ ತೀವ್ರಗೊಳಿಸಲು ನೀರಾವರಿ ಸಮಿತಿ ನಿರ್ಧಾರ. ಪತ್ರಕರ್ತರಿಗೆ ಪಾಠ ಹೇಳಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ. ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವಂತೆ ಸಲಹೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಅನುಷ್ಠಾನಕ್ಕೆ ಒತ್ತಾಯ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಅಪಘಾತ. ಈರದಿಮ್ಮಮ್ಮನ ಕಣಿವೆಯಲ್ಲಿ ಬಂಡೆಗೆ ಡಿಕ್ಕಿ ಹೊಡೆದ ಲಾರಿ. ಮಾಲೀಕ ಸ್ಥಳದಲ್ಲೇ ಸಾವು. ಚಾಲಕನಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ರವಾನೆ. ಚಾಲಕನೊಂದಿಗೆ ಪ್ರೇಮ ವಿವಾಹಕ್ಕೆ ಅಡ್ಡಿಯಾದ ಪೋಷಕರು, ಪ್ರೇಮಿಗಳನ್ನು ದೂರ ಮಾಡಲು ಯತ್ನ. ಮನನೊಂದ ಪ್ರಿಯಕರನಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟ. ವಾರ್ತೆಗಳ ವಿವರ. ಒನ್ ಡೇ ಪಿಕ್ನಿಕ್ ಮಾಡಲು ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಂದಿಗಿರಿಧಾಮದಲ್ಲಿ ಆಯೋಜಿಸಿದಂತಿದೆ. ಪ್ರಮುಖ ನೀರಾವರಿ ಸಮಸ್ಯೆಗಳ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳದ ಸಂಪುಟ ಕೇವಲ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಯೋಜನೆಗಳನ್ನೇ ಮರು ಘೋಷಣೆ ಮಾಡುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆರೋಪಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಸದನದಲ್ಲಿ ನೀಡಿದ ಉತ್ತರದ ಬಗ್ಗೆ ತಮಗೆ ನೆನಪಿಲ್ಲ ಎಂದು ಹೇಳುವ ಮೂಲಕ ಜಿಲ್ಲೆಯ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರಕ್ಕಿರುವ ಬದ್ಧತೆಯನ್ನು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರ ಜಿಲ್ಲೆಯ ಜನತೆಯ ಮುಂದೆ ಬೆತ್ತಲಾಗಿದೆ ಎಂದು ಕಿಡಿಕಾರಿದರು. ನೀರಾವರಿ ವಿಚಾರದಲ್ಲಿ ಯಾವುದೇ ಪ್ರಶ್ನೆಗೂ ಸ್ಪಷ್ಟ ಉತ್ತರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ವಿನಾಕಾರಣ ಜನರ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲು ನೀರಾವರಿ ಹೋರಾಟಗಾರರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ 3 ದಶಕಗಳ ಹೋರಾಟದ ಕನಸು ನೀರಾವರಿ ಯೋಜನೆಗಳ ಅನುಷ್ಠಾನ. ಆದರೆ ಇದು ರಾಜಕಾರಣಿಗಳ ಪಾಲಿಗೆ ಕೇವಲ ಮತ ಪಡೆಯುವ ಸರುಕಾಗಿದೆ. ಮುಖ್ಯಮಂತ್ರಿಗಳೇ ಸಂಪುಟ ಸಭೆಯ ಬಗ್ಗೆ ವಿವರಿಸಿದರೂ ಜಿಲ್ಲೆಯ ನೀರಾವರಿ ಸಮಸ್ಯೆಗಳ ಬಗ್ಗೆ ಯಾವುದೇ ಪರಿಹಾರ ಸೂಚಿಸಿಲ್ಲ. ಅಲ್ಲದೆ ಮುಖ್ಯವಾಗಿ HN ವ್ಯಾಲಿ ಮತ್ತು KC ವ್ಯಾಲಿ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸುವ ಬಗ್ಗೆ ಸ್ಪಷ್ಟವಾಗಿ ನಿರಾಕರಿಸುವ ಮೂಲಕ ಜಿಲ್ಲೆಯ ಜನತೆಗೆ ಅನಾರೋಗ್ಯದ ಭಾಗ್ಯ ನೀಡಲು ಈ ರಾಜ್ಯ ಸರ್ಕಾರ ಮುಂದಾಗಿರುವುದು ಆತಂಕದ ವಿಚಾರವಾಗಿದೆ ಎಂದರು. ಈ ಜಿಲ್ಲೆಗಳ ನೀರಿನ ಬೇಡಿಕೆಗೆ ನ್ಯಾಯ ಕೊಡಲಿಕ್ಕೆ ಇವರ ಧೋರಣೆ ಇವತ್ತು ನಮ್ಮ ಕಣ್ಮುಂದೆ ಅನಾವರಣ ಮಾಡಿದ್ದಾರೆ. ಆ ಅನಾವರಣ ಮಾಡಲಿಕ್ಕೂ ಸಹ ನಮ್ಮ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಒಂದು ಸರಿಯಾದ ಪ್ರಶ್ನೆಗಳು, ಅಂದರೆ ಈ ಹೋರಾಟದ ಬೇಡಿಕೆಗಳೇನಿತ್ತು, ವೈಜ್ಞಾನಿಕ ವರದಿಗಳೇನು ಹೇಳ್ತಾ ಇದ್ವು, ಇವೆಲ್ಲವನ್ನು ಮುಂದೆ ಇಟ್ಟು ತಾವೆಲ್ಲ ಕೇಳಿದಾಗ ಇಡೀ ರಾಜ್ಯದ ಮುಂದೆ ಇವತ್ತು ಸರ್ಕಾರ ಬೆತ್ತಲೆ ಆಗಿದೆ. ನಮ್ಮ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಾಮಾನ್ಯವಾಗಿ ಏನಾಗುತ್ತೆ ಸಚಿವ ಸಂಪುಟ ಸಭೆ ಆದರೆ ಅಂದರೆ, ಸಚಿವ ಸಂಪುಟ ಸಭೆ ಆದ ನಂತರ ಅದನ್ನು ಲಾ ಮಿನಿಸ್ಟ್ರು ಪ್ರೆಸೆಂಟ್ ಮಾಡ್ತಾರೆ, ಬ್ರೀಫಿಂಗ್ ಮಾಡ್ತಾರೆ. KH ಪಾಟೀಲ್ರು ಬ್ರೀಫಿಂಗ್ ಮಾಡ್ತಾರೆ. ಅದು ಸಂಪ್ರದಾಯ. ಅದು HK ಪಾಟೀಲ್ರು ಮಾಡಬೇಕಾಗಿತ್ತು. ಆದರೆ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ, ಇಲ್ಲಿನ ಹೋರಾಟ ಮತ್ತು ಇಲ್ಲಿನ ಪತ್ರಕರ್ತರ ಪ್ರಶ್ನೆಗಳಿಗೆ ಎಲ್ಲಿ HK ಪಾಟೀಲ್ರು ತಬ್ಬಿಬ್ಬಾಗ್ತಾರೋ ಅಂಥೇಳಿ ಅವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು HK ಪಾಟೀಲ್ರನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ನಮ್ಮ ಉಸ್ತುವಾರಿ ಸಚಿವರನ್ನು ಸಹ ಜೊತೆಯಲ್ಲಿ ಕುಂಡಿಸ್ಕೊಂಡು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟಾಕಿದರು.
ಸಂಪುಟ ಸಭೆ ಸರ್ಕಾರದ ಮಟ್ಟಿಗೆ ಕೇವಲ ಒನ್ ಡೇ ಪಿಕ್ನಿಕ್ ರೀತಿಯಲ್ಲಿ ಮಾಡಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಾಶ್ವತ ನೀರಾವರಿ ಹೋರಾಟವನ್ನು ರಾಜಕೀಯ ಪ್ರೇರಿತ ಎಂದಿದ್ದಾರೆ. ಆದರೆ ಇದೇ ಸುಧಾಕರ್ ಅವರು ಈ ಹಿಂದೆ ಶಾಶ್ವತ ನೀರಾವರಿ ಹೋರಾಟ ಬೆಂಬಲಿಸಿ ಚಿಂತಾಮಣಿಯಿಂದ ಬೈಕ್ ರ್ಯಾಲಿ ಮಾಡಿದ್ದರು. ಹಾಗಾದರೆ ಅವರು ಅಂದು ಮಾಡಿದ್ದು ರಾಜಕೀಯ ಪ್ರೇರಿತವೇ ಎಂದು ಪ್ರಶ್ನಿಸಿದ ಆಂಜನೇಯ ರೆಡ್ಡಿ ಅವರು ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೆದರಿ ಇಂತಹ ಹೇಳಿಕೆ ನೀಡಿದ್ದಾರೆಯೇ ಎಂದು ತಿಳಿಸಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರು ಹೇಳಿದರೆ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಾರೆ. ಆದರೆ ಜಿಲ್ಲೆಯಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ನಿರಂತರವಾಗಿ ಹೋರಾಟಗಳು ನಡೆಯುತ್ತಿರುವುದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲವೇ? ಅಲ್ಲದೆ ಈ ನೀರು ಯಾವುದೋ ವಿದೇಶಿಗರೆಲ್ಲ ಶಹಬಾಷ್ಗಿರಿ ನೀಡುತ್ತಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರುವುದು ವಿಪರ್ಯಾಸ. ಇಂತಹ ರಾಜಕಾರಣಿಗಳಿಂದಲೇ ಜಿಲ್ಲೆಯ ಜನತೆ ಆರೋಗ್ಯ ನಾಶವಾಗುತ್ತಿದ್ದು, ಈ ಬಡ ಜನರ ಶಾಪ ಈ ಸರ್ಕಾರಕ್ಕೆ ತಟ್ಟದೇ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರವನ್ನು ನಂಬಿ ಇನ್ನು ಉಪಯೋಗವಿಲ್ಲ. ಹಾಗಾಗಿ ವಿವಿಧ ತಂಡಗಳ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಹಳ್ಳಿಗೆ ಭೇಟಿ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಅಲ್ಲದೆ ಜನರಿಗೆ ಈ ಸರ್ಕಾರಗಳು ನಿರಂತರವಾಗಿ ಮಾಡುತ್ತಿರುವ ಮೋಸದ ಬಗ್ಗೆ ತಿಳಿ ಹೇಳಲಾಗುವುದು. ಆ ಮೂಲಕ ಇವರ ಬಣ್ಣ ಬಯಲು ಮಾಡಿ ಮುಂದಿನ ಹೋರಾಟವನ್ನು ತೀವ್ರಗೊಳಿಸುವ ಸಿದ್ಧತೆಗಳನ್ನು ಮಾಡಲಾಗುವುದೆಂದು ಹೇಳಿದರು. ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು KH ಮುನಿಯಪ್ಪನವ್ರ ಕೈಗೆ ಮೈಕ್ ಕೊಟ್ಬಿಟ್ಟು ನೀವೇ ಹೇಳ್ರಿ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿಗಳು ಚಿಂತಾಮಣಿ ಸುಧಾಕರ್ ಅವ್ರ ಕೈಗೆ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾದರೆ ನೀವು ಯಾಕೆ ಬಂದ್ರಿ ಇಲ್ಲಿ ಸಚಿವ ಸಂಪುಟ ಸಭೆ ಮಾಡೋಕ್ಕೆ? ಯಾಕೆ ಬ್ರೀಫ್ ಮಾಡಿದ್ರಿ? ಯಾಕೆ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾನೇ ನಮಗೆ ಉತ್ತರ ಕೊಡಬೇಕಾಗಿತ್ತು. ಅಥವಾ ನಿಮ್ಮ ಹತ್ರ ಏನಾದರೂ ವರದಿಗಳಿದ್ರೆ ಮಾಧ್ಯಮದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿತ್ತಲ್ಲ. ಉಡಾಫೆ ಮಾತಾಡಕ್ಕೆ ಬಂದಿದ್ರಾ? ಪಿಕ್ನಿಕ್ ಬಂದಿದ್ರಾ ನೀವು ನಂದಿ ಹಿಲ್ಸ್ಗೆ? ನಾವು ಎಷ್ಟು ಸಾರಿ ಹೇಳಿದ್ದೀವಿ, ಇದನ್ನು ಅಜೆಂಡಾದಲ್ಲಿ ತರಬೇಕು, ವಿಸ್ತೃತವಾಗಿ ಚರ್ಚೆ ಆಗಬೇಕು, ವೈಜ್ಞಾನಿಕ ಅಂಶಗಳು ವರದಿಗಳು ಅವುಗಳನ್ನು ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿದರೆ ಮತ್ತದೇ ಉಡಾಫೆ ಮಾತು. ಅದು ಯಾರೋ ಫಾರಿನ್ ಅವರು ಬಂದರು, ವರ್ಲ್ಡ್ ಇವರು ಬಂದುಬಿಟ್ರು, ಅವರು ಅದನ್ನು ಮೆಚ್ಕೊಂಡು ಹೋಗಿದ್ದಾರೆ ಅಂದರೆ ಅದಲ್ಲ ರೀ ಮೆಚ್ಕೊಂಡು ಹೋಗ್ಬೇಕಾಗಿರೋದು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ಲೈನ್ ಇದೆ. ಇಡೀ ದೇಶಕ್ಕೊಂದು ಗೈಡ್ಲೈನ್ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ಕೇಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾರೂ ಹತ್ರನೇ ಬರೋದಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹರೀಶ್, ಲಕ್ಷ್ಮಯ್ಯ, ಸುಷ್ಮಾ ಶ್ರೀನಿವಾಸ್, ನಾರಾಯಣಸ್ವಾಮಿ, ಉಷಾ ಆಂಜನೇಯ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ಮೊನ್ನೆ ತಾನೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕರಾದವರು. ಅವರು ಜಿಲ್ಲಾಧ್ಯಕ್ಷರಾದ ನಂತರ ಇದು ಮೊದಲ ಸುದ್ದಿಗೋಷ್ಠಿ. ಆದರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಲಾಗದ ಜಿಲ್ಲಾಧ್ಯಕ್ಷರು ಪತ್ರಕರ್ತರಿಗೆ ಪಾಠ ಮಾಡಲು ಮುಂದಾದರು. ಇದಕ್ಕೆ ಪತ್ರಕರ್ತರು ತಿರುಗಿ ಬಿದ್ದ ಕೂಡಲೇ ಮೌನಕ್ಕೆ ಶರಣಾದರು. ಹಾಗಾದರೆ ಇಂದು ನಡೆದ ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಏನಾಯಿತು ನೋಡೋಣ ಬನ್ನಿ. ಇತ್ತೀಚೆಗೆ ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ತೀರ್ಮಾನಗಳ ಬಗ್ಗೆ ಮಾತನಾಡಲು ಜಿಲ್ಲಾ ಬಿಜೆಪಿಯಿಂದ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಆರಂಭದಲ್ಲಿ ವಿದ್ಯುತ್ ಕೈಕೊಟ್ಟ ಕಾರಣ ಕ್ಯಾಮೆರಾ ಫ್ಲಾಶ್ ಲೈಟ್ ಬೆಳಕಿನಲ್ಲಿಯೇ ಸುದ್ದಿಗೋಷ್ಠಿ ಆರಂಭಿಸಿದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನಗಳಿಗೆ ಡೆಡ್ಲೈನ್ ನೀಡಬೇಕು, ನಿಗದಿತ ಸಮಯದಲ್ಲಿ ಎಲ್ಲವನ್ನೂ ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಅಲ್ಲದೆ ಜಿಲ್ಲೆಯ ಕೆರೆಗಳಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದ್ದು, ಈ ಕೊಳವೆ ಬಾವಿಗಳ ಮೂಲಕ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ನೇರವಾಗಿ ಅಂತರ್ಜಲಕ್ಕೆ ಸೇರಿ ಅಂತರ್ಜಲ ಮಲಿನವಾಗಲಿದೆ. ಹಾಗಾಗಿ ಸರ್ಕಾರ ಮೊದಲು ಕೊಳವೆ ಬಾವಿಗಳನ್ನು ಮುಚ್ಚಲು ಅನುದಾನ ನೀಡಿ ನಂತರ ಕೆರೆಗಳಿಗೆ ತ್ಯಾಜ್ಯ ನೀರು ತುಂಬಬೇಕು ಎಂದರು. ಅಲ್ಲದೆ ಪ್ರಸ್ತುತ 2 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳನ್ನು ತುಂಬಿಸುತ್ತಿರುವ ಹೆಚ್ಎನ್ ವ್ಯಾಲಿ ನೀರು ಭೂಮಿಯಲ್ಲಿ ಇಂಗಿದರೆ ಯಾವುದೇ ಅಪಾಯವಿಲ್ಲ ಎಂದು ಹೇಳುವ ಮೂಲಕ 2 ಹಂತದ ಶುದ್ಧೀಕರಣವೇ ಸಾಕು ಎಂದು
ಪರೋಕ್ಷವಾಗಿ ಹೇಳಿದರು. ಆದರೆ ಪತ್ರಕರ್ತರು ಹಾಗಾದರೆ ಕೊಳವೆ ಬಾವಿಗಳನ್ನು ಮುಚ್ಚಿದರೆ 2 ಹಂತದ ಶುದ್ಧೀಕರಣವೇ ಸಾಕೆ ಎಂದು ಪ್ರಶ್ನಿಸುತ್ತಿದ್ದಂತೆ ಅಕ್ಕಪಕ್ಕದಲ್ಲಿದ್ದ ಬಿಜೆಪಿ ಮುಖಂಡರು ಎಚ್ಚೆತ್ತು 3ನೇ ಹಂತದ ಶುದ್ಧೀಕರಣ ಬೇಕು ಎಂದು ಹೇಳುವ ಮೂಲಕ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವ ಯತ್ನಕ್ಕೆ ಮುಂದಾದರು. ಪ್ರಚಾರ ಮಾಡಿರ್ತಕ್ಕಂಥದ್ದು ಮಾಡಿದ್ದಾರೆ. ನಂದಿ ಬೆಟ್ಟದ ಡೆವಲಪ್ಮೆಂಟ್ಗೆ ಏನು ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ರೋಪ್ ವೇ ಮಾಡಬೇಕು ಅಂತಕ್ಕಂಥದ್ದು ತುಂಬ ದಿವಸದ ಚರ್ಚೆ ಇದೆ. ಅದ್ರ ಬಗ್ಗೆನೂ ಮಾತಾಡಿ ಅದಕ್ಕೆ ಪ್ರಾರಂಭನೂ ಇಲ್ಲನೋ ಅದು ಯಾವತ್ತು ಮುಗಿಸ್ತೀವಿ ಅಂತಕ್ಕಂಥದ್ದು ಮಾತು ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭೋಗಿ ನಂದೀಶ್ವರನ್ನ ಪ್ರಚಾರ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಅದರಿಂದ ಪ್ರಚಾರ ಸಿಕ್ಕಿದೆ. ಹಿಂಗಾದರೂ ನಂದಿ ಬೆಟ್ಟ ಇನ್ಮೇಲಾದರೂ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥದ್ದು ನಮ್ಮ ಆಸೆ ಇದೆ. ಆಲ್ರೆಡಿ ಅದನ್ನ ಶುದ್ಧೀಕರಣ ಮಾಡಿ ಎತ್ಕೊಂಡ್ಬಂದು ಬಿಟ್ಟರೆ 3ನೇ ಹಂತ ಬಿಟ್ಟುಕೊಟ್ರೆ ಇಲ್ಲಿ ಯಾಕೆ ಕ್ರಮ ತಗೋತಾರೆ? ಕೆರೆಗಳಲ್ಲಿ ಬೋರ್ವೆಲ್ಗಳನ್ನು ಡೈರೆಕ್ಟ್ ತಗೊಳ್ತಕ್ಕಂಥ ನೀರು ಮಾಡಿ ಮೋಟ್ರ್ ಇಡ್ತಾರೆ. ಯಾರು ಕಾಯ್ತಾರೆ ಅದನ್ನ? ಅವರು ಡೈರೆಕ್ಟಾಗಿ 3ನೇ ಹಂತ ಮಾಡಿಕೊಟ್ರೆ ಏನಾದರೂ ಮಾಡ್ಬೋದಲ್ಲ. ನಮ್ಮ ಆಗ್ರಹ 3ನೇ ಹಂತದ ಶುದ್ಧೀಕರಣ ಆಗಲೇಬೇಕಂತ ಇದೆ. ಆಗಲೇಬೇಕು ಅಂತದ್ದು. ಈಗ ಮುಂದಿನ ಬೋರ್ವೆಲ್ ಏನು ಕೆರೆ ನೀರು ಬಿಡ್ತಾ ಇದ್ರೆ ಚಿಂತಾಮಣಿ ಕಿಡ್ಲಗಟ್ಟಕ್ಕೆ ಬುಡಕ್ಕಿಂತ ಮುಂಚೆ ಬೋರ್ವೆಲ್ ಮುಂಚೆ ಅಂತ ಹೇಳ್ತಾ ಇದ್ವಿ ನಾವು. ಅಟ್ಲೀಸ್ಟ್ ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದ್ವಿ. ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ. ಅವ್ರು ಏನು ಇವತ್ತು ಒಪ್ಕೊಂಡು ಹೋಗಿದ್ದಾರೆ, ಮಾಡ್ತೀವಿ ಅಂತ ಏನು ಅನುಮೋದನೆ ಕೊಟ್ಟಿದ್ದಾರೆ, ಆ ಕಾರ್ಯಕ್ರಮ ಚಾಲನೆ ಮಾಡಿದ್ರೆ ಅಂದ್ರೆ ನಾವು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ. ವೇದಿಕೆ ಮುಖಾಂತರ ರೈತರ ಜೊತೆ ಸೇರ್ಕೋತೀವಿ. ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರತಕ್ಕಂಥದ್ದನ್ನ ಅದು ಬಗ್ಗೆ ಧ್ವನಿ ಎತ್ತಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಇನ್ನು 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಹಾಗಾದರೆ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಜಿಲ್ಲೆಗೆ ಬರುವ ಭರವಸೆ ನಿಮಗಿದೆಯೇ ಎಂದು ಪತ್ರಕರ್ತರು ಪ್ರಶ್ನಿಸಿದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬರಲಿದೆ ಎಂದರು. ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಕಳೆದ 15 ವರ್ಷದಿಂದ 2ನೇ ವರ್ಷದಲ್ಲಿ ಎತ್ತಿನಹೊಳೆ ಅಂತಿದ್ದಾರೆ. ಈವರೆಗೂ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳು ಅದನ್ನು ಮುಂದುವರಿಸಿದ್ದಾರೆ. ಆದರೂ ನಿಮಗೆ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಬರುವ ನಂಬಿಕೆ ಇದೆಯೇ ಎಂದು ಕೇಳಿದ ಪ್ರಶ್ನೆಗೆ ಅಧ್ಯಕ್ಷರು ನಿರುತ್ತರರಾದರು. ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಸೀಕಲ್ ರಾಮಚಂದ್ರ ಗೌಡರು ಪತ್ರಕರ್ತರು ಸರ್ಕಾರದ ಮೇಲೆ ಒತ್ತಡ ತರಬೇಕು, ಉತ್ತಮ ಬರಹಗಳು ಬರೆಯುವ ಮೂಲಕ ಜನರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಜಾಗೃತಿ ಮೂಡಿಸಬೇಕೆಂದು ಸಲಹೆ ನೀಡಿದರು. ಇದರಿಂದ ಕೆರಳಿದ ಪತ್ರಕರ್ತರು ನಿಜ ಬರೆದರೆ ನಿಮ್ಮ ರಾಜಕಾರಣಿಗಳೇ ಸಹಿಸಲ್ಲ, ಅದರಿಂದ ಅನೇಕ ಪತ್ರಕರ್ತರು ತೊಂದರೆ ಅನುಭವಿಸುತ್ತಿದ್ದಾರಲ್ಲ ಎನ್ನುತ್ತಿದ್ದಂತೆ ಜಿಲ್ಲಾಧ್ಯಕ್ಷರು ಮೌನಕ್ಕೆ ಶರಣಾದರು. ಇನ್ನು ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೇವಲ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡುವುದು ಮಾತ್ರವಾ, ಇಲ್ಲವೇ ಹೋರಾಟಗಳು ಮಾಡುತ್ತೀರಾ ಎಂಬ ಪ್ರಶ್ನೆಗೆ 2 ವರ್ಷಗಳ ಅವಧಿಯನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಅಷ್ಟರಲ್ಲಿ ಅವರು ನೀಡಿದ ಭರವಸೆ ಈಡೇರಿಸದಿದ್ದರೆ ನಂತರ ಹೋರಾಟ ರೂಪಿಸುವುದಾಗಿ ಹೇಳಿದರು. ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಏನ್ ಬೇಕಾ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ತಮ್ಮದು ಯಾವಾಗ್ಲೂ ಕ್ವಶನ್. ಪತ್ರಿಕಾ ಮಾಧ್ಯಮರದ್ದು ಯಾವತ್ತು ತಮ್ಮದು ಎಲ್ಲರದ್ದು ಕ್ವಶನ್. ತಾವು ಯಾವಾಗ ಆನ್ಸರ್ ಕೊಡ್ತೀರಾ ಜನರಿಗೆ? ಏನು ಇವತ್ತು ಏನು ಆಗ್ಬೇಕು ಜನರಿಗೆ ಅದನ್ನು ಮುಟ್ತಕ್ಕಂಥದ್ದನ್ನ ತಾವು ಯಾವಾಗ ಮಾಡ್ತೀರಾ? ಇವತ್ತು ಅಲ್ಲಲ್ಲ ನಾನು ಹೇಳೋದು ಅಲ್ಲಲ್ಲ, ಈಗ ನಾನು ಹೇಳಿರ್ತಕ್ಕಂಥದ್ದು ವಿಷಯ ಇವತ್ತು ಇಲ್ಲ. ಇವತ್ತು ಇರ್ತಕ್ಕಂಥ ಏನು ಈಗ ವಾಟರ್ ಡೈರೆಕ್ಟ್ ಆಗಿ ಹೋಗಿ ಬೋರ್ವೆಲ್ ಒಳಗಡೆ ಸೇರ್ಕೊಂಡು ನೀರು ಹೋಗಿ ಏನು ಎಫೆಕ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನ ತಾವು ಡೀಟೇಲ್ ಆಗಿ ಸ್ವಲ್ಪ ಬರೀರಿ. ಎಷ್ಟೊಂದು ಅಲ್ಲಲ್ಲ, ಈಗ ನಾನು ತಮ್ಮಲ್ಲಿ ಮನವಿ ನಾನು ಮಾಡೋದಕ್ಕೆ ಯಾರು ಅದನ್ನ ಪ್ರಚಾರ ಯಾರು ಮಾಡ್ಬೇಕು? ಅದನ್ನ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಅದನ್ನ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಏನು ಆಗ್ತಾ ಇದೆ ಅಂತ ನೀವು ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಅದನ್ನ ಬೇರೆ ಇನ್ನೇನಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆವಿ ನವೀನ್ ಕಿರಣ್, ಕೆವಿ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಲ್ಲು ಬಂಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೊಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು ಹಲವರು ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಈರದಿಮ್ಮಮ್ಮನ ಕಣಿವೆ ಪ್ರದೇಶದಲ್ಲಿ ಇಂದು ನಡೆದಿದೆ.
ಲಾರಿ ಬ್ರೇಕ್ ಫೇಲ್ ಆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಲ್ಲು ಬಂಡೆಗೆ ಡಿಕ್ಕಿ ಹೊಡೆದು ಲಾರಿ ಮಾಲೀಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಈರದಿಮ್ಮಮ್ಮನ ಕಣಿವೆ ಬಳಿ ನಡೆದಿದೆ. ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಕಡೆಗೆ ಸಾಗುವಾಗ ಅಪಘಾತ ಸಂಭವಿಸಿದೆ. ಈರದಿಮ್ಮಮ್ಮನ ಕಣಿವೆ ಬಳಿ ಲಾರಿ ಗುಡ್ಡಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿಯಲ್ಲಿದ್ದ ಕಲ್ಲು ದಿಮ್ಮಿಗಳು ಮುಂದಿನ ಕ್ಯಾಬಿನ್ಗೆ ತಗಲಿ ನುಜ್ಜುಗುಜ್ಜಾಗಿದೆ. ಇದರಿಂದ ಕ್ಯಾಬಿನ್ನಲ್ಲಿ ಸಿಲುಕಿಕೊಂಡಿದ್ದ ಮಾಲೀಕ ಹಾಗೂ ಚಾಲಕನನ್ನು ಹರಸಾಹಸ ಪಟ್ಟು ಹೊರತೆಗೆಯಲಾಯಿತು. ದಿಂಬುಗಳು ಹಾಕ್ಕೊಂಡು ಹೋಗಿದ್ರೆ ಕಣಿವೆಯಲ್ಲಿ ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಇದರಲ್ಲಿ ದೇವಸ್ಥಾನಕ್ಕಿಂತ ಇನ್ನು ಸ್ವಲ್ಪ ಮುಂದೆ ಕರುವಲ್ಲಿ ಈ ಕಡೆಯಿಂದ ಹೋಗಿ ಬ್ರೇಕ್ ಫೈಲರ್ ಏನೋ ಆಗ್ಬಿಟ್ಟು ಲೆಫ್ಟ್ ಸೈಡ್ ಹೋಗಿ ಹೊಡೆದಿರೋದು ಸರ್. ಕಣಿವೆಯಲ್ಲಿ ಹೋಗಿ ಲಾರಿ ಲೆಫ್ಟ್ ಸೈಡಲ್ಲಿ ಹೊಡೆದಿದ್ದಾರೆ, ಇದಕ್ಕೆ ಗುಟ್ಟಕ್ಕೆ ಹೊಡೆದಿದ್ದಾರೆ. ಅಲ್ಲಿ ರೋಡ್ ಕೆಲಸ ನಡೀತಾ ಇದೆ. ರೋಡ್ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಇದಿರೋದ್ರಿಂದ ಲೆಫ್ಟ್ ಸೈಡಲ್ಲಿ ಹೋಗಿ ಹೊಡೆದಿದ್ದಾರೆ ಸರ್. ಏನು ನೋಡಿತ್ತು ಲಾರಿಯಲ್ಲಿ ಕಲ್ಲುಗಳಿತ್ತು, ದಿಂಬು. ಇಬ್ಬರು ಇದ್ದರು ಸರ್. ಏನಾಗಿದೆ ಲಾರಿಯಲ್ಲೆಲ್ಲನೂ ಫುಲ್ ಇದಾಗೋಗ್ಬಿಟ್ಟಿದೆ. ಏನಾಗಿದೆ ಸರ್? ಗಾಡಿಯಲ್ಲಿ ಏನಾಗಿದೆ? ಗಾಡಿಯಲ್ಲಿ ಇದ್ದವ್ರು ನಮ್ಮ ಚಿಕ್ಕಪ್ಪ. ಸೊ ಅಲ್ಲಿ ಹೋದಾಗ ಅವರು ಸ್ಪಾಟ್ಗೆ ಹೋಗಿದ್ದೆ ನಾನು. ಸ್ಪಾಟಲ್ಲಿ ಸ್ವಲ್ಪ ಚೆನ್ನಾಗಿದ್ದರು, ಕೂರಿಸಿದ್ರು, ಯಾರೂ ಹೆಲ್ಪ್ ಮಾಡಿರಲಿಲ್ಲ ಅಲ್ಲಿ. ನಾನು ಹೋಗಿ ಮತ್ತೆ ಆಂಬುಲೆನ್ಸ್ ಕರ್ಸ್ಕೊಂಡು ಬಂದಿದ್ದೆ. ಆಂಬುಲೆನ್ಸ್ ಬಂತ? ಲಾಸ್ಟಲ್ಲಿ ಬಂತು ಸರ್. ಏನಾಗಿದೆ ನಮ್ಮ ಚಿಕ್ಕಪ್ಪ ಅವರು ಡೆತ್ ಆಗಿದ್ದಾರೆ. ಏನು ಹೆಸರು? ಕಾಲು ಕಟ್ಟಾಗಿದೆ, ಕಾಲು ರೈಟ್ ಸೈಡ್ ಕಾಲೇನೋ ಕಟ್ಟಾಗಿ. ದೊಡ್ಡಪ್ಪಯ್ಯ, ಮೀಸ್ಕನಹಳ್ಳಿ. ಇಬ್ಬರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು, ಲಾರಿ ಮಾಲೀಕ 60 ವರ್ಷದ ದೊಡ್ಡಪ್ಪಯ್ಯ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ಲಾರಿ ಚಾಲಕ ವೆಂಕಟೇಶ್ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿಯಿಂದ ಮಂಚೇನಹಳ್ಳಿಗೆ ದ್ರಾಕ್ಷಿ ಕಲ್ಲನ್ನು ಲಾರಿಯಲ್ಲಿ ಸಾಗಿಸಲಾಗುತ್ತಿತ್ತು. ಚಾಲಕ ಹಾಗೂ ಮಾಲೀಕ ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮ ನಿವಾಸಿಗಳೆಂದು ತಿಳಿದು ಬಂದಿದೆ. ಲಾರಿ ಮಾಲೀಕನ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆತ ವೃತ್ತಿಯಲ್ಲಿ ಖಾಸಗಿ ಕಾಲೇಜು ಬಸ್ ಚಾಲಕ, 35 ವರ್ಷ ವಯಸ್ಸು. ಪ್ರತಿದಿನ ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಪಿಕಪ್ ಡ್ರಾಪ್ ಮಾಡುತ್ತಿದ್ದಾಗ ಅರಳಿದ ಪ್ರೀತಿ, ಪ್ರೇಮ ಪಯಣ ಮದುವೆವರೆಗೂ ಹೋಗಿದೆ. ಪ್ರೇಮ ವಿವಾಹದ ನಂತರ ಇವರು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಬೇಕಾದ ಸ್ಥಿತಿ ಬಂತು. ನಂತರ ಆಗಿದ್ದೇ ವಿಪರ್ಯಾಸ. ಹಾಗಾದರೆ ಅವರಿಬ್ಬರು ದೂರವಾಗಲು ಕಾರಣವೇನು ಅಂತೀರಾ? ನೀವೇ ನೋಡಿ. ಈತನ ಹೆಸರು ಶೇಖರ, 35 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಕೌರನಹಳ್ಳಿ ಗ್ರಾಮದವನು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನ ಚಾಲಕ. ಈಕೆ BBA ವಿದ್ಯಾರ್ಥಿನಿ. ಇನ್ನು ಈಗ ತಾನೇ 19 ವರ್ಷ ವಯಸ್ಸು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ವಾಸಿ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನಲ್ಲಿ ಈಕೆ BBA ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಪ್ರತಿದಿನ ಕಾಲೇಜಿಗೆ ಬಸ್ಸಿನಲ್ಲಿ ಬಂದು ಹೋಗುತ್ತಿದ್ದಳು. ಹೀಗೆ ಬಸ್ನಲ್ಲಿ ಪಿಕಪ್ ಡ್ರಾಪ್ ಮಾಡುತ್ತಿದ್ದಾಗ ಕಾಲೇಜು ಬಸ್ ಡ್ರೈವರ್ ಶೇಖರ ಜೊತೆ ಪ್ರೇಮಾಂಕುರವಾಗಿತ್ತು. ಕಳೆದ ಕೆಲ ದಿನಗಳ ಹಿಂದೆ ಇಬ್ಬರೂ ಮನೆ ಬಿಟ್ಟು ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದರಂತೆ. ಆದರೆ ಹುಡುಗಿಯ ಪೋಷಕರು ತಮ್ಮ ಮಗಳ ಕಾಣೆಯಾದ ಬಗ್ಗೆ ದೂರು ನೀಡಿದರು.
ಇದರಿಂದ ಪೊಲೀಸ್ ಠಾಣೆಗೆ ಬಂದಿದ್ದ ಪ್ರೇಮಿಗಳು ವಾಪಸ್ ಹೋಗುವಾಗ ಪರಸ್ಪರ ಬೇರೆಯಾಗಿದ್ದಾರೆ. ಚಾಲಕ ಶೇಖರ ಹಾಗೂ ವಿದ್ಯಾರ್ಥಿನಿಯ ಪ್ರೇಮ ಮದುವೆ ದೂರ ಮಾಡಲು ಯುವತಿಯ ಪೋಷಕರು ಪೊಲೀಸ್ ಠಾಣೆಯಲ್ಲಿ ಪ್ರಯತ್ನಿಸಿದ್ದಾರೆ. ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಹೇರಿದ್ದಾರೆ. ಆದರೂ ವಿದ್ಯಾರ್ಥಿನಿಗೆ ಏನೇ ಹೇಳಿದರೂ ಶೇಖರ ಜೊತೆಯಲ್ಲಿ ಹೋಗುವುದಾಗಿ ಪಟ್ಟು ಹಿಡಿದಿದ್ದಾಳಂತೆ. ಕೊನೆಗೆ ಆಕೆಯ ಇಚ್ಛೆಯಂತೆ ಆಷಾಢ ಮಾಸ ಕಳೆದ ನಂತರ ಇಬ್ಬರಿಗೂ ಕಲ್ಯಾಣ ಮಂಟಪದಲ್ಲಿ ಮರುಮದುವೆ ಮಾಡುವುದಾಗಿ ನಂಬಿಸಿ ಇಬ್ಬರನ್ನ ಹುಡುಗಿ ಪೋಷಕರ ಕಡೆಯವರು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಗೆ ಹೊರಟಿದ್ದಾರೆ. ದಾರಿ ಮಧ್ಯೆ ಅಗಲಗುರ್ಕಿ ಬಳಿ ಶೇಖರನನ್ನು ಕಾರಿನಿಂದ ಕೆಳಗೆ ತಳ್ಳಿ ತಮ್ಮ ಹುಡುಗಿಯನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾರೆ. ನಂತರ ಇಂದು ಬೆಳಿಗ್ಗೆ ಶೇಖರ ತನ್ನ ಹುಡುಗಿಯನ್ನು ಭೇಟಿ ಮಾಡಲು ಆಕೆಯ ಪೋಷಕರ ಮನೆ ಬಳಿ ಹೋಗಿದ್ದಾನೆ. ಆಗ ಆಕೆಯ ಪೋಷಕರು ಬೈದು ಬುದ್ಧಿ ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಇದರಿಂದ ಮನನೊಂದ ಶೇಖರ ವಾಪಸ್ಸು ತನ್ನ ಊರಿಗೆ ಆಗಮಿಸಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಪಾಳೆಯಲ್ಲಿ ಕುಡಿದ್ರು. ಹಿಂಗೆ ಲವ್ ಮಾಡಿ ಮದುವೆ ಮಾಡಿಕೊಂಡು ಪಾಳೆಯಲ್ಲಿ ಕುಡಿದಿರೋದು. ಹುಡುಗಂದು ಕೋರ್ನಹಳ್ಳಿ, ಹುಡುಗಿದು ಬಂದು ವಿಜಯಪುರ ರೋಡು. ಆ ಊರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಗಂಗನಹಳ್ಳಿ. ಬ್ರದರ್ ಆಗಬೇಕು. ಇಲ್ಲ, ನನಗೆ ಪರಿಚಯ ಇಲ್ಲ, ಅವನಿಗೆ ಪರಿಚಯ ಇತ್ತು. ಇದು 1 ವರ್ಷದಿಂದ ಲವ್ ಏನೋ ಇದೆಯಂತೆ. ದೇವನಹಳ್ಳಿ ಹತ್ರ ಬಸ್ಸಿಗೆ ಇವನು ಹೋಗ್ತಾ ಇದ್ದಿದ್ದು. ಆ ಹುಡುಗಿದು ಬಂದು ವಿಜಯಪುರದ ಹತ್ರ ರಂಗನಹಳ್ಳಿ ಅಂತ. ಇದು ಈಶಾ ಗೇಟಲ್ಲಿ ಬುಧವಾರ ಸಾಯಂಕಾಲ 4:15ಗೆ ಮ್ಯಾರೇಜ್ ಆಗಿದ್ದಾರೆ. ಹಾಗೆ ನಿನ್ನೆ ಏನಾಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆಸಿ ನಿನ್ನೆ ಸಾಯಂಕಾಲ 6:30-7 ಗಂಟೆಗೆ ಬಂದರು. ಬಂದಮೇಲೆ ಅಲ್ಲೆಲ್ಲ ಬರ್ಸ್ಕೊಂಡು ಇದು ಮಾಡಿ ಎಲ್ಲ ಇದು ಮಾಡಿದ್ರು. ಅವರು ಆ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಊರಿಗೆ ಹೋಗಲ್ಲ, ಅವನ ಜೊತೆಯಲ್ಲೇ ಹೋಗೋದು ಅಂತೇಳಿ ಹೇಳಿದ ಆ ಹುಡುಗಿ. ಆಯಿತು ಅಂತೇಳಿ ಏನೇನೋ ಮಾಡಿದ್ರು. ಸುಮಾರು 7 ಗಂಟೆಯಿಂದ ನೀನು 11 ಗಂಟೆ 10:30-11 ಗಂಟೆ ಆಗೋಯ್ತು. ಆಮೇಲೆ ಏನು ಮಾಡಿದ್ರು, ಏನೋ ಮಾಡಿ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಅಜ್ಜಿ ಊರಿಗೆ ಹೋಗ್ತೀನಿ ಅಂತಂದು. ಅವ್ರ ಅಜ್ಜಿ ಊರಿಗೆ ನೀನು ಅವರೇ ಕಾರಲ್ಲಿ ಹುಡುಗಿನ ಕಳಿಸ್ಕೊಟ್ಮೇಲೆ ಇದು ಅಗಲಗುರ್ಕಿ ಗೇಟಲ್ಲಿ ಬ್ರಿಡ್ಜ್ ಹತ್ರ ಇಳಿಸ್ಬಿಟ್ರಂತೆ ಹುಡುಗನ. ಅವರು ಪರ್ಚನಲ್ ಕಾರಲ್ಲಿ ಕರ್ಕೊಂಡೋದ್ರು. ಅವರಪ್ಪ, ಅವರು ತಾತ ಅವರು ಮನೆಯವರು, ಹುಡುಗಿ ತಾತ ಅವ್ರ ಮನೆಯವರು ಕರ್ಸ್ಕೊಂಡೋದ್ರು. ಆಮೇಲೆ ಏನಾಯಿತೋ ಗೊತ್ತಿಲ್ಲ. ಬೆಳಗ್ಗೆ ಏನಾಗಿದೆ, ಬೆಳಗ್ಗೆ ಇವನೇನೋ ಹೋದ್ನು ಮಾಹಿತಿ, ಇವನು ಹೋಗಿದ್ನಂತೆ ಎಲ್ಲಿಗೆ, ಆವತಿಗೆ ಹೋದಾಗ ಏನು ನಡ್ತೆ ಏನೋ ಗೊತ್ತಿಲ್ಲ, ಅದು ಮಾಹಿತಿ ನಮಗೆ. ಹುಡುಗಿನೇ ವಿಷಯ ಕುಡಿತಾವನಂತೆ. ಹುಡುಗನವ್ರ ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದಾಳೆ ಹುಡುಗಿನೇ. ಇವ್ರಿಗೆ ಬಸ್ಸು ಅಲ್ಲಿ ದೇವನಹಳ್ಳಿಯಲ್ಲಿ BGS ಬಸ್ಸು ಡ್ರೈವರ್ ಇವನು. ಆ ರೀತಿಯಲ್ಲಿ ಪರಿಚಯ ಆಗಿ ಆ ಹುಡುಗಿ ಕಾಲೇಜ್ಗೇನೋ ಹೋಗ್ತಾ ಇದ್ಲ, BGS ಸ್ಕೂಲ್ ಕಾಲೇಜ್. ಮನೆಯಲ್ಲಿ ಬೇಡ, ಅವರು ಚೆನ್ನಾಗಿರ್ತಕ್ಕಂಥವ್ರು, ಹುಡುಗಿ ಕಡೆಯವರು, ಬೇಡ ನಮಗೆ ಇದು ಮಾಡ್ತೀವಿ, ಇಲ್ಲ ಹುಡುಗಿ ನಾನೇ ಅವನ್ನ ಮದುವೆ ಆಗಬೇಕು ಅಂತ ಹುಡುಗಿ. ವಯಸ್ಸಿನ ಅಂತರ, ಚಾಲಕ ಹಾಗೂ ವಿದ್ಯಾರ್ಥಿ ಅನ್ನೋ ಬಾಂಧವ್ಯ ಮರೆತು ಇಬ್ಬರು ಪ್ರೀತಿ ಪ್ರೇಮ ಪ್ರಣಯ ಅಂತ ಮದುವೆಯವರೆಗೂ ಹೋಗಿದ್ದು ಒಂದೆಡೆಯಾದರೆ, ಮತ್ತೊಂದೆಡೆ ವಯಸ್ಸಿನ ಅಂತರ ನೆಪ ಹೇಳಿ ಹುಡುಗಿ ಪೋಷಕರು ನೈಸಾಗಿ ತಮ್ಮ ಹುಡುಗಿಯನ್ನು ಭದ್ರಪಡಿಸಿಕೊಂಡಿದ್ದಾರೆ. ಆದರೆ ಆಕೆಯ ಪ್ರಿಯಕರ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಮಧ್ಯೆ ಹೋರಾಡುತ್ತಿರುವುದು ವಿಪರ್ಯಾಸವೇ ಸರಿ. ಹುಡುಗಿನ ರಾಜೇಶ್ ಅವ್ರಿಗೆ ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಸುನಿಲ್ ವಿಚಾರವಾಗಿ ನನಗೆ ಗೊತ್ತಿರೋದು ಅಷ್ಟು ಬಿಟ್ಟರೆ ಹುಡುಗ ನನಗೆ ಸಂಪರ್ಕನೂ ಇಲ್ಲ, ನನಗೆ ಪರಿಚಯನೂ ಇಲ್ಲ, ನನಗೆ ಪರಿಚಯ ಇಲ್ಲ. ನಾನು ಸುನಿಲ್ ಅನ್ನೋರ ಮುಖಾಂತರ ಸ್ಟೇಷನ್ಗೆ ಹೋಗೋದು, ಕರ್ಕೊಂಬಂದು ಅವ್ನು ಬಿಡೋದು. ಒಳಗಡೆ ನಾನು ಹೊರಗಡೆ ಇರ್ತೀನಿ. ಒಂದು 2-3 ಅವರ್ ಅಲ್ಲಿ ಸ್ಟೇಷನಲ್ಲಿ ವಿಚಾರಗಳು ನಡೀತಾ ಇರ್ತಾರೆ, ರಾಜಿ ಸಂಧಾನಗಳು ಮಾಡೋಕೆ ಹೋಗ್ತಾರೆ. ಹುಡುಗನೂ ಒಪ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಹುಡುಗಿನೂ ಒಪ್ಕೊಳ್ಳಲ್ಲ. ನಾನು ಅಂದರೆ ಅವರಿಬ್ಬರು ನನಗೆ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ. ಅವರು ಹುಡುಗಿ ಕಡೆಯವರು ಸುಮಾರು ಬಲವಂತ ಮಾಡ್ತಾರೆ ಆ ಹುಡುಗಿಗೆ, ಆದರೂ ಒಪ್ಕೊಳ್ಳಲ್ಲ. ಮತ್ತು ಮದುವೆ ಮಾಡ್ಕೊಡ್ತೀವಿ ಅಂತೇಳೇನೋ ಹೇಳ್ಬಿಟ್ಟು ಅವ್ರನ್ನ ಅವ್ರ ಫಾರ್ಚುನರ್ ಕಾರಲ್ಲಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಮತ್ತೆ 11 ಗಂಟೆ ಸಮಯದಲ್ಲಿ ಅವ್ರನ್ನ
ಆ ಹುಡುಗನ್ನ ಅಲ್ಗುರ್ಕಿ ಬಳಿ ಬೈಪಾಸ್ ಬ್ರಿಡ್ಜ್ ಹತ್ರ ಅವ್ರನ್ನ ಇಳಿಸ್ಬಿಟ್ಟು ಬೆಳಗ್ಗೆ ಹೋಗು ಅಂತೇಳಿ ಕಳಿಸ್ತಾರೆ. ಬೆಳಗ್ಗೆ ಹೋದಾಗ ಆ ಹುಡುಗನ್ನೇನೋ ಅವ್ರು ಒಂಥರ ಮಾತಾಡಿ ವಾಪಸ್ ಕಳಿಸಿದಾಗ ಅವ್ನು ಬಂದು ಈ ಥರ ವಿಷ ಕುಡಿದ್ಬಿಟ್ಟು ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅರ್ಹ ಫಲಾನುಭವಿಗಳು ಅನಿವಾರ್ಯ ಕಾರಣಗಳಿಂದ ವಂಚಿತರಾಗಿದ್ದಲ್ಲಿ ಅಂತಹವರು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಯೋಜನೆಗಳ ಸೌಲಭ್ಯ ಪಡೆಯಬೇಕು ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಇಂದು ಆಯೋಜಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಾಗೂ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ಗ್ಯಾರಂಟಿ ಯೋಜನೆಗಳನ್ನು 100% ಅರ್ಹರಿಗೆ ತಲುಪಿಸಲು ಪ್ರಾಧಿಕಾರ ಕಂಕಣಬದ್ಧವಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ವ್ಯಾಪಕ ಪ್ರಚಾರ ಮಾಡಲು ಈಗಾಗಲೇ ಸಂಚಾರ ವಾಹನದ ಮೂಲಕ ಯೋಜನೆಗಳ ಕುರಿತು ಜಿಲ್ಲಾದ್ಯಂತ ಜಾಗೃತಿ ಮೂಡಿಸಲಾಗಿದೆ ಎಂದರು. ಚುನಾವಣೆ ಪೂರ್ವದಲ್ಲೇ 2 ವರ್ಷಗಳ ಮುಂಚಿತವಾಗಿ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಪ್ರಕಟಣೆ ಮಾಡಿತ್ತು. ನಮ್ಮನ್ನು ಅಧಿಕಾರಕ್ಕೆ ತಂದರೆ ನಾವು ಅಧಿಕಾರಕ್ಕೆ ಬಂದರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ಸಾರ್ವಜನಿಕ ಸದುಪಯೋಗವಾಗುವಂಥ ಕಾರ್ಯಕ್ರಮಗಳನ್ನ ಪಂಚಗ್ಯಾರಂಟಿ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿರುವಂಥ ಘೋಷಣೆಯಿಂದ ನಮ್ಮ ಕೇಂದ್ರ ಸರ್ಕಾರದವರು ಮಾಡಿದ್ರು. ಏನು ನುಡಿದಂತೆ ಈ ಒಂದು ನಡೆದುಕೊಂಡು ಕಳೆದ 2 ವರ್ಷಗಳಿಂದ ಸತತವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಾಗಿದ್ರೆ ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಇದರ ಪಂಚ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ 98ಕ್ಕಿಂತ ಹೆಚ್ಚಿನ ಒಂದು ಸದುಪಯೋಗವನ್ನ ಈ ಎಲ್ಲ ಗ್ಯಾರಂಟಿಗಳಲ್ಲಿ ನಾವು ಜನ ಪಡೆದುಕೊಂಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿ ಸರ್ಕಾರದ ಯೋಜನೆಗಳನ್ನು ಬಿಂಬಿಸಲು ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಜುಲೈ 1ರಿಂದ 4 ದಿನಗಳ ಕಾಲ ವಸ್ತು ಪ್ರದರ್ಶನ ಏರ್ಪಡಿಸಿದ್ದು ಸಾವಿರಾರು ಜನರು ವೀಕ್ಷಣೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ರಾಜ್ಯದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾದರಿಯಾಗಿ ವ್ಯಾಪಕ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ 20.82 ಲಕ್ಷ ಫಲಾನುಭವಿಗಳನ್ನು ನೋಂದಣಿ ಮಾಡಿ ಅವರಿಗೆ 1.09 ಕೋಟಿ ಜಮೆ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಕಳೆದ 2 ವರ್ಷಗಳಲ್ಲಿ 5,43,061 ಪಡಿತರ ಚೀಟಿ ಕುಟುಂಬಗಳಿಗೆ 265 ಕೋಟಿ ರುಗಳನ್ನು ವೆಚ್ಚ ಮಾಡಿ ಪಡಿತರ ವಿತರಿಸುವ ವ್ಯವಸ್ಥೆಯಾಗಿದೆ ಎಂದರು. ವಿವಿಧ ಕ್ಷೇತ್ರಗಳಿಗೆ ಅದು ಎಷ್ಟೋ ವರ್ಷಗಳಿಂದ ಕನಸು ಬರ್ತಲ್ಲ, ಬಸ್ ಚಾರ್ಜ್ ಬರೋಕೆ ಆಗ್ತಾ ಇಲ್ಲ, ಧರ್ಮಸ್ಥಳಕ್ಕೆ ಹೋಗಬೇಕು, ಶೃಂಗೇರಿಗೆ ಹೋಗಬೇಕು, ಹೊರನಾಡು ಹೋಗಬೇಕು, ಈ ಥರ ಅನೇಕ ಕನಸುಗಳನ್ನು ಅನುಸರಿಸಿಕೊಂಡು ಆ ದೇವರ ಕಾರ್ಯಗಳನ್ನು ಕೂಡ ಇಟ್ಕೊಂಡು ರಾಜ್ಯದ ಆರ್ಥಿಕ ಮಟ್ಟ ಹೆಚ್ಚಾಗಲಿಕ್ಕೆ, ವ್ಯಾಪಾರ ಇದೆಲ್ಲ ಹೆಚ್ಚಾಗಲಿಕ್ಕೆ ಕಾರಣೀಭೂತರಾಗಿ ಸುಮಾರು 6,21 ಲಕ್ಷ ಈ ಒಂದು ಬಾವಿಗೆ ನಮ್ಮ ಕೇಂದ್ರ ಸರ್ಕಾರದವರು ಕೆಲಸ ಮಾಡಿದ್ದಾರೆ. ಅವರು ವಿಶೇಷವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗೆ, ಅವರ ಕ್ಯಾಬಿನೆಟ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಗೃಹ ಜ್ಯೋತಿ ಸುಮಾರು 6,30,781 ಮನೆಗಳಿಗೆ ಇದರ ಸದ್ಯುಗ ಪ್ರತಿ ತಿಂಗಳು 200 ಯೂನಿಟ್ ಉಚಿತವಾಗಿ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಒಂದು ಪಕ್ಷದವರಿಗೆಲ್ಲ, ಯಾವುದೇ ಒಂದು ಜಾತಿಯವರಿಗೆಲ್ಲ, ಪಕ್ಷಾತೀತವಾಗಿ ಜಾತ್ಯತೀತ
ಯುವ ನಿಧಿ ಯೋಜನೆಯಡಿ 4,282 ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳನ್ನು ನೋಂದಣಿ ಮಾಡಿ 5.84 ಕೋಟಿ ಅವರ ಖಾತೆಗೆ ಜಮೆ ಮಾಡಲಾಗಿದೆ. ಗೃಹ ಜ್ಯೋತಿ ಯೋಜನೆಯಡಿ 6,30,781 ಫಲಾನುಭವಿಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡಿ 23,371 ಲಕ್ಷ ವೆಚ್ಚ ಮಾಡಲಾಗಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ 6.21 ಕೋಟಿ ಉಚಿತ ಟಿಕೆಟ್ಗಳನ್ನು ಬಸ್ಗಳಲ್ಲಿ ವಿತರಿಸಿ 2,000 ಕೋಟಿ ರುಗಳನ್ನು ಸರ್ಕಾರ ಭರಿಸಿದೆ. ಈ ಎಲ್ಲ ಯೋಜನೆಗಳ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಆರ್ಥಿಕ ಶಕ್ತಿ ತುಂಬಿ ಈ ಯೋಜನೆಗಳಿಂದ ಉಳಿತಾಯವಾದ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಔಷಧಿ ಖರೀದಿ, ಮನೆ ನಿರ್ಮಾಣ, ಕೊಳವೆ ಬಾವಿ ಕೊರೆಯಲು, ಆರೋಗ್ಯ ಚಿಕಿತ್ಸೆಗೆ ವಿನಿಯೋಗಿಸಿಕೊಳ್ಳುವ ಮೂಲಕ ಸರ್ಕಾರದ ಆಶಯಕ್ಕೆ ಸಾರ್ಥಕತೆಯನ್ನು ಜನರು ನೀಡಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅರ್ಹರೆಲ್ಲರಿಗೂ ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರಗಳನ್ನು ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸರ್ಕಾರ ರಚಿಸಿ ಸಮಾಜದ ಪ್ರಗತಿಗೆ ಶಕ್ತಿ ಯೋಜನೆ ಶಕ್ತಿ ತುಂಬಿದೆ. ಗೃಹಲಕ್ಷ್ಮಿ ಯೋಜನೆ ಒಂದು ಕುಟುಂಬ ಯಜಮಾನಿಯ ಖರೀದಿಯ ಶಕ್ತಿಗೆ ಬಲ ತುಂಬಿದೆ. ಅನ್ನಭಾಗ್ಯವು ಹಸಿವು ಮುಕ್ತ ಸಮಾಜ ನಿರ್ಮಾಣ ಮಾಡಿದೆ. ಹೀಗೆ ಈ ಎಲ್ಲ ಯೋಜನೆಗಳು ಒಂದಲ್ಲ ಒಂದು ರೂಪದಲ್ಲಿ ಜನರ ನೆರವಿಗೆ ಬಂದಿವೆ ಎಂದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಪಸಂದ್ರ ಗ್ರಾಮದ ಜಾತ್ರಾ ಮಹೋತ್ಸವ. ವಾಪಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುಕುಂದರಾಯ ಸ್ವಾಮಿ, ಶ್ರೀ ಗೊಡ್ಡಮ್ಮ, ಶ್ರೀ ಸಪಲಮ್ಮ, ಶ್ರೀ ಗಂಗಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ದಿನಾಂಕ 15/7/2025 ಸೋಮವಾರದಿಂದ 15/7/2025 ಮಂಗಳವಾರದವರೆಗೆ. ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 14/7/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೀಪಗಳು, ಸಂಜೆ 4 ಗಂಟೆಗೆ ಮುಕುಂದರಾಯ ಸ್ವಾಮಿಗೆ ದೀಪಗಳು. ದಿನಾಂಕ 15/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗೊಡ್ಡಮ್ಮ ದೇವಿಗೆ ದೀಪಗಳು, ಬೆಳಗ್ಗೆ 11 ಗಂಟೆಗೆ ಶ್ರೀ ಸಪಲಮ್ಮ ದೇವಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ದೀಪಗಳು. ಗುರುವಾರ ಬೆಳಗ್ಗೆ 10 ಗಂಟೆಗೆ ವಾಪಸಂದ್ರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ. ವಾಪಸಂದ್ರ ಗ್ರಾಮಸ್ಥರಿಂದ ಸರ್ವರಿಗೂ ಆದರದ ಸುಸ್ವಾಗತ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್,
ಕೆಇಬಿ ಪಕ್ಕ ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ತಾಲೂಕಿನಲ್ಲಿ ಜೆಡಿಎಸ್ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದು ಜುಲೈ 9ರಂದು ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಗರದ ನದಿ ದಡದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ಜೆಡಿಎಸ್ ತಾಲೂಕು ಖಜಾಂಚಿ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಜನತೆ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತರ, ಕಾರ್ಮಿಕರ, ರೈತರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ವಿಫಲವಾಗಿದೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಶೀಘ್ರದಲ್ಲೇ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಗೌರಿಬಿದನೂರು ಅಂತಂದ್ರೆ ಇಂದಿನಿಂದ ಕಾಂಗ್ರೆಸ್ ಮತ್ತು BJPಗೆ ಇರ್ತಕ್ಕಂಥ ಒಂದು ನೇರ ಹಣಾಹಣಿ ಚುನಾವಣೆಗಳು. ನಾವು ಸಾಕಷ್ಟು ಚುನಾವಣೆಗಳು ನೋಡ್ಕೊಂಡು ಬಂದಿದ್ದೀವಿ. ಅದು ಸಮೀಪನೂ ಹೋಗಿದ್ದೀವಿ. ವಿಧಾನಸಭೆ ಚುನಾವಣೆಯಲ್ಲಾಗ್ಬೋದು, ಸಮೀಪ ಹೋಗಿ ನಾವು ಸೋತಿರ್ಬೋದು. ಆದರೆ ಪಕ್ಷದ ಸಂಘಟನೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಹಿಂದುಳಿತಾ ಇದ್ದೀವಿ. ಆದ್ದರಿಂದ ಈ ಬಾರಿ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತು ನಮ್ಮ ಕುಮಾರಣ್ಣವರು, ಎಲ್ಲ ರಾಜ್ಯ ಮಟ್ಟದ ನಾಯಕರು ಒಂದು ಸೇರಿ ಈ ಪಕ್ಷದ ಸದಸ್ಯತ್ವ ಅಭಿಯಾನ ಮಿಸ್ಲ್ ಕಾರ್ಡ್ ಕೊಡೋದ್ರ ಮುಖಾಂತರ ಈಗ ಅದ್ರ ಬಗ್ಗೆ ನಮ್ಮ ಕಾಮಗಾನಹಳ್ಳಿ ಮಂಜಣ್ಣವರು ತುಂಬಾ ಸವಿಸ್ತರವಾಗಿ ಹೇಳಿದ್ರು. ತಾಲೂಕಿನಲ್ಲಿ ಆಡಳಿತ ಯಂತ್ರ ಕುಸಿದಿದೆ, ಅಭಿವೃದ್ಧಿಯಲ್ಲೂ ಬಹಳಷ್ಟು ಹಿಂದುಳಿದಿದೆ. ಶಾಸಕರ ಆಡಳಿತ ತಾಲೂಕಿನಲ್ಲಿ ವಿಫಲವಾಗಿದೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಈ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ಈ ಹಿಂದೆ ನಗರಸಭೆ ಚುನಾವಣೆಯಲ್ಲಿ KHP ಬಣ್ಣದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇದೀಗ KHP ಬಣ್ಣದ ವಿರುದ್ಧ ಆರೋಪ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಅಂದಿನ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೆವು. ಆದರೆ ನಮಗೂ ಅವರಿಗೂ ಸರಿ ಹೊಂದದ ಕಾರಣ KHP ಸಂಬಂಧ ಮುರಿದುಕೊಂಡಿದ್ದೇವೆ ಎಂದರು. ಪ್ರತಿ ಚುನಾವಣೆಯಲ್ಲೂ ಜೆಡಿಎಸ್ ಒಂದೊಂದು ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರುವುದರಿಂದ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂಬ ಪ್ರಶ್ನೆಗೆ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲದ ರೀತಿಯಲ್ಲಿ ಪಕ್ಷದ ಹೈಕಮಾಂಡ್ ಆದೇಶದಂತೆ ಹೊಂದಾಣಿಕೆ ಮಾಡಿಕೊಳ್ಳುವುದಾಗಿ ಸದ್ಯಕ್ಕೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. CR ನರಸಿಂಹಮೂರ್ತಿ ಮಾತನಾಡಿ, ಜೆಡಿಎಸ್ ಸದೃಢವಾಗಿದೆ.
ಪಕ್ಷವನ್ನು ಮತ್ತಷ್ಟು ಸದೃಢಪಡಿಸಲು ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಜುಲೈ 9ರಂದು ಹಮ್ಮಿಕೊಂಡಿದ್ದು, ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷದ ಹಿರಿಯ ಮುಖಂಡರು ಆಗಮಿಸಲಿದ್ದಾರೆ. ಪಕ್ಷ ಸಂಘಟನೆ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು. ಪಕ್ಷ ಬಿಟ್ಟು ಹೋಗಿರುವವರು ಶೀಘ್ರದಲ್ಲೇ ಮಾತೃ ಪಕ್ಷಕ್ಕೆ ಮರಳಲಿದ್ದಾರೆ ಎಂದರು. ಬಂದಿದ್ದೀರಾ ಇವತ್ತೇ ಅವ್ರು 20 ಜನ ಹೊರಟಿದ್ರು, ಬೇಡ 2-3 ಬರ್ರಿ ಅಂತ. ಅವತ್ತಂತೂ ಒಂದು 150-200 ಕಲ್ನಾಯಕನಹಳ್ಳಿ ಪಂಚಾಯತಿ, ಬೇವನಹಳ್ಳಿ ಪಂಚಾಯತರು, ಈಗಾಗಲೇ ಮೊನ್ನೆ ಬೇವನಹಳ್ಳಿ ಪಂಚಾಯತರು ನಾವು ಒಂದು 100 ಜನ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತ. ಏನು ಬೇಡ, ಫಸ್ಟ್ ಇವಾಗ ಟ್ರಯಲ್ ಕರೆದಿದ್ದೀವಿ, ಆಮೇಲೆ ಬರೋಣ ಅಂತ ಹೇಳಿದ್ದೀವಿ. ಎಲ್ಲ ಪಂಚಾಯತಿ ಅವರನ್ನು ತೆರದಾಳ್ ಆಗ್ಬೋದು, ಹಳ್ಳಿಪುರದವ್ರು ಆಗ್ಬೋದು, ಎಲ್ಲರೂ ಸೇರಿ ಒಟ್ಟಲ್ಲೇ ನಮ್ಮ JDS ಪಕ್ಷನ ಬಲಪಡಿಸೋದ್ರ ಜೊತೆಗೆ ಸದಸ್ಯತ್ವ ಅಭಿಯಾನ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗೌರಿಬಿದನೂರು ಮಾಡಬೇಕು ಅಂತ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಿಗ್ಗೆ 10:00 ನದಿಗಡ್ಡೆ ಅಂದರೆ ನಾವು ಮಾನಸ ಸರ್ಕಲಿಂದ ಅಲ್ಲಿಂದ ರಿಸೀವ್ ಮಾಡಿಕೊಂಡು ಒಂದು ಇದನ್ನ ಮಾಡಿ ಅಲ್ಲಿಂದ ಅವರು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ, ಆಮೇಲೆ ಪತ್ರಕರ್ತರು ಕೂಡ ನಮಸ್ಕರಿಸುತ್ತಾ, ಇವರು ಕೂಡ ನೀವು ಕೂಡ ಒಳ್ಳೆಯ ಪ್ರಚಾರವನ್ನು, ಯಾಕಂದರೆ ಇದು ಬಡವರ ಪಕ್ಷ, ರೈತರ ಪಕ್ಷ, ಹಳ್ಳಿಗಳ ಪಕ್ಷ, ಇದನ್ನ ಸ್ವಲ್ಪ ತಾವು ದಯವಿಟ್ಟು ಇನ್ನೊಂದ್ಸರಿ ನಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದ ಮೂಲಕ ತಿಳಿಸ್ಬೇಕು ಅಂತ ತಮ್ಮೆಲ್ಲ ಕೋರ್ತಾ ಈ ಒಂದು ಸಮಾರಂಭನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರು ಜಿಲ್ಲೆಯ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ವರಪೂಜೆ ಹಾಗೂ ಇತರೆ ಪೂಜಾ ಕೈಂಕರ್ಯಗಳಲ್ಲಿ ಅನೇಕ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ವರಪೂಜೆ ಹಾಗೂ ಇತರೆ ಪೂಜಾ ಕೈಂಕರ್ಯಗಳಲ್ಲಿ ಅನೇಕ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ಶ್ರದ್ಧಾಭಕ್ತಿಯಿಂದ ನಡೆಯಿತು. ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ದೇವಾಲಯದಲ್ಲಿ ಕಲ್ಯಾಣೋತ್ಸವದ ಸಡಗರ ಕಳೆಕಟ್ಟಿದೆ. ಕಲ್ಯಾಣೋತ್ಸವದ ವೈಭವ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವರಪೂಜೆಯ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆದು ನೂರಾರು ಭಕ್ತರು ಪಾಲ್ಗೊಂಡು ಧನ್ಯರಾದರು. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ 2025ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ದಿವಸ ವರಪೂಜಾ ಕಾರ್ಯಕ್ರಮ. ಅದರ ಅಂಗವಾಗಿ ಪಾವತಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಬೆಳಗ್ಗೆ ಉಷಕಾಲದಲ್ಲಿ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಆಷಾಢ ಮಾಸದಲ್ಲಿ ಜರುಗುವ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಶ್ರೀಕಂಠೇಶ್ವರ ಹಾಗೂ ಪಾರ್ವತಿ ದೇವಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಈ ಹಿಂದಿನಿಂದಲೂ ನಡೆಸುತ್ತಾ ಬಂದಿದ್ದು, ಮಂಗಳವಾದ್ಯ ಸಪ್ತನಾದ ಸ್ವರದೊಂದಿಗೆ ನಡೆದ ಪೂಜಾ ಕೈಂಕರ್ಯದಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿ ಜಗದೀಶ್ ಕುಮಾರ್ ಸೇರಿ ನೂರಾರು ಭಕ್ತರು ಪಾಲ್ಗೊಂಡು ಕಣ್ತುಂಬಿಕೊಂಡರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಯಾವುದೇ ಕೈಗವಸು ಮುಂಜಾಗ್ರತಾ ಕ್ರಮಗಳನ್ನು ಬಳಸದೆ ಚರಂಡಿಗಿಳಿದು ಕೆಲಸ ಮಾಡುತ್ತಿದ್ದು, ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಸರ್ಕಾರಗಳು ಪೌರ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ಕೆಲಸ ಮಾಡಲು ಕೈಗವಸುಗಳು ಸೇರಿದಂತೆ ಸುರಕ್ಷತಾ ಸಾಮಗ್ರಿಗಳನ್ನು ನೀಡಿದ್ದರೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕರು ಅವುಗಳನ್ನು ಅವರಿಗೆ ನೀಡದೆ ಅವರನ್ನು ಚರಂಡಿಗೆ ಇಳಿಸಿ ಕೈಗವಸುಗಳು ಧರಿಸದೆ ಚರಂಡಿ ಸ್ವಚ್ಛಗೊಳಿಸುವಂತೆ ಆದೇಶ ನೀಡಿರುವುದು ಆಕ್ರೋಶಕ್ಕೆ ಗುರಿಯಾಗಿದೆ. ಪೌರ ಕಾರ್ಮಿಕರಿಗೆ ಮುಂಜಾಗ್ರತಾ ಕಿಟ್ಗಳನ್ನು ನೀಡದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಚರಂಡಿ, ರಸ್ತೆ ಸ್ವಚ್ಛಗೊಳಿಸಲು ಬಳಸಿಕೊಳ್ಳುತ್ತಿರುವ
ಮಾಡುತ್ತಿರುವುದರಿಂದ ಅವರು ಅನಾರೋಗ್ಯಗಳಿಗೆ ತುತ್ತಾಗಿ ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಈ ಸಂಬಂಧ ಮುಖ್ಯಾಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಜಾನ ಕುರುಡುತನ ಅನುಸರಿಸಿ ಕೇವಲ ಕಚೇರಿಗೆ ಮಾತ್ರ ಅಂಟಿಸಿಕೊಂಡಿರುವುದು ದುರಂತ. ಈ ಸಂಬಂಧ ದಲಿತ ಮುಖಂಡ ಲಕ್ಷ್ಮೀನಾರಾಯಣ ಮಾತನಾಡಿ, ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಿಗೆ ನೀಡಬೇಕಾದ ಸೇಫ್ಟಿ ಕಿಟ್ಗಳು ಸರ್ಕಾರದಿಂದ ಬಂದಿದ್ದರೂ ಅವರಿಗೆ ನೀಡದೆ ಹಾಗೆಯೇ ಬಳಸಿಕೊಳ್ಳುತ್ತಿರುವುದು ಸರಿಯಲ್ಲ. ಅವರಿಗೆ ಅಚಾತುರ್ಯ ಸಂಭವಿಸಿದಲ್ಲಿ ಯಾರು ಹೊಣೆ? ಕೂಡಲೇ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಪಟ್ಟಣ ಪಂಚಾಯತಿ ಏನು ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಅವರಿಗೆ ಯಾವುದೇ ರೀತಿ ಸುರಕ್ಷಿತ ಕಿಟ್ ನೀಡದೇನೆ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಈ ವಿಚಾರದ ಬಗ್ಗೆ ಏನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಲಿ ಇಲ್ಲ ಮಾನ್ಯ ಯೋಜನಾ ನಿರ್ದೇಶಕರಾಗಲಿ ಈ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಬೇಕು. ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದಾರೆ ಪಾಪ ಅವರ ಆರೋಗ್ಯದ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸದೇನೆ ಇದರ ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಅಟ್ಲೀಸ್ಟ್ ಈಗಲಾದರೂ ಮುಂದಿನ ಏನು ಈಗಲಾದ್ರೂ ಕೂಡ ಅವರು ಕ್ರಮ ತಗೊಂಡು ಪಾಪ ಅವ್ರಿಗೆ ಏನೋ ಪೌರ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ಕೊಟ್ಟು ಅವರು ಏನೋ ಅವ್ರ ಕುಟುಂಬಕ್ಕೇ ಅವರು ಆಧಾರವಾಗಿರ್ತಕ್ಕಂಥ ಇದು ಆಗಿರ್ತದೆ. ಸೊ ಹಾಗಾಗಿ ಅವರಿಗೆ ಸುರಕ್ಷಿತ ಕಿಟ್ ನೀಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿ ತಮ್ಮಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಅನುದಾನ ಪುರಸಭೆಗಳಿಗೆ ಬರುತ್ತಿದ್ದರೂ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧಿಕಾರಿಗಳು ಸ್ವಚ್ಛತೆ ಮಾಡುವುದನ್ನು ಮರೆತಿದ್ದಾರೆ. ಪುರಸಭೆ ಸಿಬ್ಬಂದಿ ಮಾಡಬೇಕಾದ ಕೆಲಸಗಳನ್ನು ಸಾರ್ವಜನಿಕರೇ ಮಾಡಬೇಕಾದ ಸ್ಥಿತಿ ಶ್ರೀನಿವಾಸಪುರ ಪಟ್ಟಣದ ಅಂಬೇಡ್ಕರ್ ಪಾಳ್ಯದಲ್ಲಿ ಎದುರಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಅಂಬೇಡ್ಕರ್ ಪಾಳ್ಯದಲ್ಲಿ ಸ್ವಚ್ಛತೆ ಮರೆಯಾಗಿದೆ. ಇಲ್ಲಿನ ಪುರಸಭೆ ಮಾಡಬೇಕಾದ ಕೆಲಸವನ್ನು ನಾಗರಿಕರೇ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಸ್ಥಳೀಯ ನಿವಾಸಿ ಸುರೇಶ್ ಮಾತನಾಡಿ, ಅಂಬೇಡ್ಕರ್ ಪಾಳ್ಯದಲ್ಲಿ ಪುರಸಭೆ ಸಿಬ್ಬಂದಿ ಚರಂಡಿಗಳ ಸ್ವಚ್ಛತೆ ಮಾಡಿ ತಿಂಗಳೇ ಕಳೆದಿದೆ. ಚರಂಡಿಗಳ ತುಂಬ ಕಸ ತುಂಬಿದ್ದು ಮಳೆ ಬಿದ್ದರೆ ಚರಂಡಿ ನೀರು ಮನೆಗಳಿಗೆ ನುಗ್ಗುವ ಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿಗಳಲ್ಲಿ ನಿಂತಲ್ಲೇ ನೀರು ನಿಂತಿರುವ ಕಾರಣ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಬಹಳಷ್ಟು ಮನೆಗಳಲ್ಲಿ ಮಕ್ಕಳು ಹಾಗೂ ವೃದ್ಧರು ಅನಾರೋಗ್ಯದಿಂದ ತುತ್ತಾಗುತ್ತಿದ್ದಾರೆ ಎಂದರು. ಸರ್ ನಮಸ್ತೆ, ನಾವು ಅಂಬೇಡ್ಕರ್ ಪಾಳ್ಯದಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹೆಸರು ಸುರೇಶ ಅಂತ. ನಮಗೆ ಇಲ್ಲಿ ಅನುಕೂಲ ಇಲ್ಲ. ಇಲ್ಲಿ ಕಾಲುವೆಗಳೆಲ್ಲ ತುಂಬೋಗ್ಬಿಟ್ಟು ಮತ್ತು ಇದು ವಲಸೆರಿಂಡಿ ಪೈಪ್ ಒಂದು ಹಾಕಿದ್ದಾರೆ. ಅದರಿಂದ ಎಲ್ಲ ತೊರೆ ಬಿದ್ದುಬಿಟ್ಟು ಆ ನೀರು ಮತ್ತು ಕಾಲುವೆ ನೀರು ಆ ತೊರೆದಾಗ ಹೋಗ್ಬಿಟ್ಟು ಮತ್ತು ಸಂಪುಗಳಲ್ಲೆಲ್ಲ ಬರ್ತಾ ಇದೆ. ನಮಗೆ ಆ ನೀರು ಒಂದು 20-30 ಜನ ಮನೆಯವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ನೀರು ಎತ್ಕೊಂಡು ಹೋಗಿದವರು ಎಲ್ರಿಗೂ ಸ್ವಲ್ಪ ಇದಕ್ಕೆ ಔಷಧಿ ಏನು ಇಲ್ದಿರ ತೊಂದರೆ ಆಗ್ತಾ ಇದೆ ಅವ್ರಿಗೆ. ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಜನರಿಂದ ಮತ ಪಡೆದು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರುವ ಪುರಸಭೆ ಸದಸ್ಯರು ಜನರ ಕಷ್ಟಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ. ಚುನಾವಣೆಗಳು ಬಂದ ವೇಳೆ ಮತದಾರರು ಆಮಿಷಗಳಿಗೆ ಒಳಗಾಗದೆ ಜನರ ಸೇವೆ ಮಾಡುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ದೇವಾಲಯಕ್ಕೆ ಮೀಸಲಿದ್ದ ಜಾಗವನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಅಲ್ಲಿನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಲಂಚ ಪಡೆದು ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಣ ನೀಡಿದರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಆರೋಪ ಈವರೆಗೂ ಇತ್ತು. ಇದೀಗ ಇಂತಹ ಆರೋಪಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಘಟನೆಯೊಂದು ನಡೆದಿದೆ. ವರಸಿದ್ಧಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಲ್ಲಿದ್ದ ಜಾಗವನ್ನು ಕೆಲ ವರ್ಷಗಳ ಹಿಂದೆ ಬೇರೆ ತಾಲೂಕಿನಿಂದ ಬಂದು ವಾಸ ಮಾಡುತ್ತಿರುವ ಶರೀಫ್ ಉನ್ನೀಸ್ ಖಾದರ್ ಸಾಬ್ ಎಂಬುವವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಹಣ ಕೊಟ್ಟರೆ ಪಂಚಾಯಿತಿಯನ್ನೇ ಮಾರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಗಣೇಶನ ದೇವಸ್ಥಾನದ ಜಾಗನ ಈಗೇನು ಬೇರೆಯವ್ರಿಗೆ ನೀವು ಖಾತೆ ಪಾಣಿ ಮಾಡಿಕೊಟ್ಟಿದ್ದೀರಾ ಮತ್ತು ಈ ಸೊತ್ತು ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಆರೋಪ ಇರ್ತಕ್ಕಂಥದ್ದು. ಯಾವುದು ಈ ಸೊತ್ತು ಯಾವುದು ಆಗಿಲ್ಲ. ನಾವು ಅವರು ಅರ್ಜಿ ಕೊಟ್ಟಿದ್ದಾರೆ ನಮಗೆ. ಯಾರು ಅಧ್ಯಕ್ಷರು, ಕಾರ್ಯದರ್ಶಿ, ಸಿದ್ಧಿವಿನಾಯಕ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ.
ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪ ಕೇಳಿಬಂದಿದ್ದು, ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದ ಹಣ ಪಡೆದು ನಕಲಿ ಖಾತೆ ಮಾಡಿಕೊಟ್ಟಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪಿಡಿಒ ರವಿ ಜಮಾಯಿಸಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಸುಮಾರು 20 ವರ್ಷಗಳಿಂದ ಇದ್ದ ಗಣಪತಿ ದೇವಸ್ಥಾನ ಜಾಗವನ್ನು ಮತ್ತೊಬ್ಬರಿಗೆ ಹಣ ಪಡೆದು ಈ ಖಾತೆ ಮಾಡಿಕೊಟ್ಟಿದ್ದಾರೆಂದು ಗ್ರಾಮಸ್ಥರ ಆರೋಪ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡುತ್ತಿರುವ ಬಿಲ್ ಕಲೆಕ್ಟರ್ ಅಂಜಿನಪ್ಪ ಅವರಿಗೆ ಈ ಸ್ವತ್ತು ಖಾತೆ ಮಾಡಲು ಸುಮಾರು 7,000 ಹಣ ಪಡೆದು ಯಾವ ಕೆಲಸವೂ ಮಾಡದೆ ಪ್ರತಿದಿನ ಅಲೆಯುವಂತೆ ಮಾಡಿದ್ದಾರೆಂದು ಕಣ್ಣೀರು ಹಾಕಿದ್ದಾರೆ. 22-23 ವರ್ಷದಿಂದ ನಾವು ಗಣೇಶನ ಇಡ್ತಾ ಇದ್ದೀವಿ. ಅದು ರಿಜಿಸ್ಟ್ರೇಷನು ಆಗೈತೆ, ಖಾತೆನೂ ಆಗೈತೆ, ಎಲ್ಲ ಆಗೈತೆ. ಇಷ್ಟು ದಿನ ನಮ್ಮ ಹ್ಯಾಂಡ್ ಓವರಲ್ಲೇ ಇತ್ತು. ಈಗ ಈ ಸೆಕ್ರೆಟ್ರಿಗಳು ಅವರು ಇವರು ಸೇರಿಬಿಟ್ಟು ಬೇರೆಯವರಿಗೆ ಖಾತೆ ಮಾಡಿಬಿಟ್ಟವ್ರೆ. ಇವ್ರು ಖಾತೆ ಮಾಡೋಕ್ಕೇನು ಅಲ್ಲಿ ಅಳ್ತಿಗೆ ಬಂದಿಲ್ಲ. ಅವರೇ ಪಾರ್ಟಿನೇ ಇಷ್ಟಡಿ ಅಂತ ಅಳ್ಕೊಬರೋದು, ಇಷ್ಟಡಿ ಅಂತ ಹೇಳ್ಬಿಟ್ಟು ಹೇಳಿ ಇವ್ರ ತಾಗೆ ಇದು ಈ ಸತಿ ಕೊಟ್ಟವ್ರೆ. ಅದು ನಮಗೆ ಗೊತ್ತಾಗಿ ನಾವು ತಡಾಕಿದ್ದಕ್ಕೆ ಇವಾಗ ನಾವು ಮಾಡಿಲ್ಲ ಅಂತ ಬೆಳಿಗ್ಗೆ 10 ಗಂಟೆಯಿಂದ ಇಂಥವ್ರಿಗೂ ನೀವು ಬಂದ್ರೂ ಅವ್ರಿನ್ನ ಇದು ಡಿಮ್ಯಾಂಡ್ ತೆಗೆದಿಲ್ಲ. ಎಸ್ಸಿ ಎಸ್ಟಿಗಳಿಗೆ ಸರ್ಕಾರದಿಂದ ಬರುವ ಅನುದಾನ ದುರುಪಯೋಗವಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ಎಸ್ಪಿ ಟಿಎಸ್ಪಿ ಹಣ ದಲಿತರಿಗೆ ಬಳಸಿಲ್ಲ, ಆದರೆ ಹಣ ಮಾತ್ರ ಬ್ಯಾಂಕ್ ಖಾತೆಯಲ್ಲಿ ಇಲ್ಲ. ತಮಟೆ ವಾದ್ಯ ನೀಡಿ 15 ವರ್ಷಗಳೇ ಕಳೆದಿವೆ. ನಾವು ಎಷ್ಟು ಬಾರಿ ತಮಟೆ ನೀಡಲು ಕೇಳಿದರೂ ಹಣ ಇಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಪಿಡಿಒ ರವಿಕುಮಾರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ರಾಜ್ಯ ಸರ್ಕಾರದಿಂದ ತಾಲೂಕಿನ ಅಭಿವೃದ್ಧಿಗೆ 100 ಕೋಟಿ ಹಣ ಬಿಡುಗಡೆಯಾಗುತ್ತಿದೆ. ಅಧಿಕಾರಿಗಳು ಜಾಗೃತಿಯಿಂದ ಕಾರ್ಯನಿರ್ವಹಿಸಿ ಇನ್ನಷ್ಟು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಇಲಾಖೆಗಳಲ್ಲಿ ನಡೆದಿರುವ ಪ್ರಗತಿ ವರದಿಯನ್ನು ಅಧಿಕಾರಿಗಳ ಬಳಿ ಕೇಳಿ ಮಾಹಿತಿ ಪಡೆದುಕೊಂಡರು. ಕಂದಾಯ ಇಲಾಖೆಗೆ ಸಂಬಂಧಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಮಶಾನ, ಕೆರೆ ಕಟ್ಟೆಗಳು ಮತ್ತು ರೈತರು ತಿರುಗಾಡುವ ಜಮೀನಿರುವ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಒತ್ತುವರಿಯಾಗಿರುವ ಕೆರೆ ಮತ್ತು ರಸ್ತೆಯ ಕೂಡಲೇ ತೆರವುಗೊಳಿಸಬೇಕು. ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನು ಮುಂದೂಡದೆ ಇತ್ಯರ್ಥಪಡಿಸಬೇಕು. ಕಂದಾಯ ಇಲಾಖೆಗೆ ಸಾರ್ವಜನಿಕರು ಆಗಮಿಸಿದಾಗ ವಿಳಂಬ ಮಾಡದೆ ವೇಗವಾಗಿ ಕೆಲಸ ಕಾರ್ಯಗಳು ನಡೆಯಬೇಕೆಂದು ತಹಸೀಲ್ದಾರ್ಗೆ ಸೂಚಿಸಿದರು. ಅಬಕಾರಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕು. ಹಳ್ಳಿಗಳಿಗೆ ಸರಬರಾಜು ಮಾಡುವ ಬಾರ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನೀರಾವರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಎಗ್ಗಿಲ್ಲದೆ ಅಕ್ರಮ ಮಣ್ಣು ಮಾರಾಟದ ದಂಧೆ ನಡೆಯುತ್ತಿದೆ. ಯಾಕಾಗಿ ಅಧಿಕಾರಿಗಳು ಪ್ರಕರಣ ದಾಖಲಿಸಿಲ್ಲ ಎಂದು ನೀರಾವರಿ ಇಲಾಖೆ ಇಂಜಿನಿಯರ್ ದರ್ಶನ್ ಎಂಬುವವರಿಗೆ ಪ್ರಕರಣ ದಾಖಲಿಸಬೇಕೆಂದು ತಿಳಿಸಿದರು. ನಮ್ಮ ಜಂಟಿ ಇಲಾಖೆ ಆಗಿರ್ಬೋದು ಮತ್ತು ಕುಡಿಯೋ ನೀರಿನ ಇಲಾಖೆ ಆಗಿರ್ಬೋದು ಇವೆಲ್ಲೂ ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಕುಡಿಯೋ ನೀರಿನ ಒಂದು ಸಮಸ್ಯೆ ಆಮೇಲೆ ಸಾಕಷ್ಟು ಇದ್ದಂಥದ್ದು. ಕಳೆದ ಬಾರಿ ಕೂಡ ಸುಮಾರು 5 ಗ್ರಾಮಗಳಲ್ಲಿ ನಾವು ಬೋರ್ವೆಲನ್ನು ಪಡೆಯುವಂಥ ಕೆಲಸವನ್ನು ಮಾಡಿ ಅದು ಸುಮಾರು ಡ್ರೈ ಏರಿಯಾದಲ್ಲಿದ್ದಂಥ ಗ್ರಾಮಗಳು, ಅದರಿಂದ ಅವರು ಕೂಡ ಇದರಿಂದ ಅನುಕೂಲ ಆಗಿದೆ. ಪೂರ್ಣ ಪ್ರಮಾಣ ಎಲೆಕ್ಟ್ರಿಫಿಕೇಷನ್ ಕೂಡ ಕೆಲವೊಂದು ಕಡೆ ಆಗಬೇಕಾಗಿದೆ. ಅದರಿಂದ ಆಮೇಲೆ ಸಣ್ಣ ನೀರಾವರಿ ಇಲಾಖೆ ಅಲ್ಲೂ ಕೂಡ ಸಾಕಷ್ಟು ಬೋರ್ವೆಲ್ಲು SCP TSP ಅನುದಾನದಲ್ಲಿ ಅಲ್ಲಿ ಕೂಡ ತಗೊಳ್ಳಲಾಗಿದೆ. ಅದರಿಂದ ಈ ರೀತಿ ಒಂದೊಂದೇ ಇಲಾಖೆಯಲ್ಲಿರುವಂತಹ ಅವರು ಕೊಟ್ಟಿರುವಂಥ ಅಂಕಿಅಂಶಗಳು ಹಾಗೆ ಅಲ್ಲಿರುವಂಥ ಸಮಸ್ಯೆಗಳನ್ನು ತುಂಬ ವಿಸ್ತಾರವಾಗಿ ಒಂದೊಂದಾಗಿ ನಾವು ಪರಿಶೀಲನೆ ಮಾಡಿ ಯಾವ ರೀತಿ ಸಮಸ್ಯೆನ ಬಗೆಹರಿಸಿಕೊಳ್ಳಬಹುದು. ನಂಜುಂಡೇಶ್ವರನ ಬೆಳ್ಳಿ ರಥ ಯೋಜನೆಯನ್ನು ಯಾವಾಗ ಕಲ್ಪಿಸಿಕೊಡುತ್ತೀರಿ? ಇನ್ನೆಷ್ಟು ತಿಂಗಳುಗಳು ಬೇಕು ನಿಮಗೆ ಎಂದು ದೇವಾಲಯದ ಅಧಿಕಾರಿಗಳನ್ನು ಜಾಲಾಡಿದರು. ದೊಡ್ಡ ಜಾತ್ರೆ ಆಗಿರುವ ದಿನಾಂಕವನ್ನೇ ನೆನಪಿನಲ್ಲಿಟ್ಟುಕೊಳ್ಳದ ತಬ್ಬಿಬಾದ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಗೆಪಾಟಲಿಗೆ ಈಡಾದರು. ಇನ್ನು ಅನೇಕ ಇಲಾಖೆಯ ಪ್ರಗತಿ ವರದಿಗಳನ್ನು ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಜಾಗೃತಿಯಿಂದ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವ 2025. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವವು ಜುಲೈ 3, 2025 ರಿಂದ ಜುಲೈ 10, 2025 ನಡೆಯಲಿದೆ. ದಿನಾಂಕ 3/7/2025 ರಂದು ರಾತ್ರಿ 8 ಗಂಟೆಗೆ ವರಪೂಜಾ ಮಹೋತ್ಸವ, ದಿನಾಂಕ 4/7/2025 ರಂದು ಸಂಜೆ 6:25 ರಿಂದ 7 ಗಂಟೆಯವರೆಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಕಾಶಿಯಾತ್ರೆ ಮತ್ತು ದಾರಾ ಮಹೋತ್ಸವ, ದಿನಾಂಕ 8/7/2025 ರಿಂದ 10/7/2025 ಸಂಜೆ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಹಾಗೂ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ಆಡಳಿತ ವರ್ಗ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಶಾಸಕ ಕೆಎಚ್ ಮುನಿಯಪ್ಪ ಅವರ ಕೊಡುಗೆ ಅಪಾರ ಎಂದು ವಿ ಮಂಜುನಾಥ್ ಹೇಳಿದರು. ವಿಜಯಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ, ಕೇಬಲ್ ಮುಕ್ತ ಮಾಡಲು ಸುಮಾರು 29 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. ಈ ವರ್ಷದ ಅಂತಿಮಕ್ಕೆ ಕಂಬ ಮತ್ತು ಕೇಬಲ್ ಮುಕ್ತವಾಗಿ ವಿಜಯಪುರವಾಗಲಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಇಂಧನ ಸಚಿವ ಜಾರ್ಜ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ವಿಜಯಪುರಕ್ಕೆ ಪ್ರಥಮ ದರ್ಜೆ ಕಾಲೇಜು, 100 ಹಾಸನಗಳ ಆಸ್ಪತ್ರೆ, ಮಿನಿ ಕ್ರೀಡಾಂಗಣ ಹಾಗೂ ಕೆಎಸ್ಆರ್ಟಿಸಿ ಡಿಪೋ ಮಾಡಲಾಗುವುದೆಂದರು. ಮೇವು ಕತ್ತರಿಸುವ ಯಂತ್ರಕ್ಕೆ ಸಿಲುಕಿ ಮಹಿಳೆಯೊಬ್ಬರು ಮೃತಪಟ್ಟಿರುವ ಘಟನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ತೋಟದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಬಳಿ ಇರುವ ತೋಟದಲ್ಲಿ ಈ ದುರಂತ ಸಂಭವಿಸಿದ್ದು, 46 ವರ್ಷದ ಮಂಗಮ್ಮ ಎಂಬ ಮಹಿಳೆ ಮೇವು ಕತ್ತರಿಸುವ ಯಂತ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮೇವು ಕತ್ತರಿಸುವ ವೇಳೆ ಅಚಾನಕ್ ಆಗಿ ಯಂತ್ರಕ್ಕೆ ಸಿಲುಕಿ ಅವಘಡ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ಸಭೆಯಿಂದ ಜಿಲ್ಲೆಯ ನೀರಾವರಿಗೆ ತುಂಬಲಾರದ ಮೋಸ. ಜಿಲ್ಲೆಯ ಜನತೆಯನ್ನು ನಿರಂತರ ಮೋಸ ಮಾಡುತ್ತಿರುವ ಸರ್ಕಾರಗಳು, ಹೋರಾಟ ತೀವ್ರಗೊಳಿಸಲು ನೀರಾವರಿ ಸಮಿತಿ ನಿರ್ಧಾರ. ಪತ್ರಕರ್ತರಿಗೆ ಪಾಠ ಹೇಳಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ. ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವಂತೆ ಸಲಹೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಅನುಷ್ಠಾನಕ್ಕೆ ಒತ್ತಾಯ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಅಪಘಾತ. ಈರದಿಮ್ಮಮ್ಮನ ಕಣಿವೆಯಲ್ಲಿ ಬಂಡೆಗೆ ಡಿಕ್ಕಿ ಹೊಡೆದ ಲಾರಿ. ಮಾಲೀಕ ಸ್ಥಳದಲ್ಲೇ ಸಾವು. ಚಾಲಕನಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ರವಾನೆ. ಚಾಲಕನೊಂದಿಗೆ ಪ್ರೇಮ ವಿವಾಹಕ್ಕೆ ಅಡ್ಡಿಯಾದ ಪೋಷಕರು, ಪ್ರೇಮಿಗಳನ್ನು ದೂರ ಮಾಡಲು ಯತ್ನ. ಮನನೊಂದ ಪ್ರಿಯಕರನಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.